ಮೊದಲನೇದು, ಈ ಕೆಳಗಿನ ಯಾವ ಸಮಿತಿಯು ರಾಜ್ಯಸಭಾ ಸದಸ್ಯರನ್ನು ಒಳಗೊಂಡಿಲ್ಲ? ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ, ಅಂದಾಜು ಸಮಿತಿ, ಕಮಿಟಿ ಆನ್ ಪಬ್ಲಿಕ್ ಅಂಡರ್ಟೇಕಿಂಗ್ ಅಂದರೆ ಸಾರ್ವಜನಿಕ ಸಾಮ್ಯತೆಗಳ ಸಮಿತಿ. ಈ ಮೂರು ಸಮಿತಿಗಳಲ್ಲಿ ರಾಜ್ಯಸಭಾ ಸದಸ್ಯರನ್ನು ಒಳಗೊಂಡು ಇರದಿರ್ತಕ್ಕಂತಹ ಸಮಿತಿ ಯಾವುದು? ಸರಿಯಾದ ಉತ್ತರ ಅಂದಾಜು ಸಮಿತಿ. ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ ಮತ್ತು ಸಾರ್ವಜನಿಕ ಸಾಮ್ಯತೆಗಳ ಸಮಿತಿ ಅಂದರೆ ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ ಮತ್ತು ಕಮಿಟಿ ಆನ್ ಪಬ್ಲಿಕ್ ಅಂಡರ್ಟೇಕಿಂಗ್, ಇವು ಎರಡೂ ಸಮಿತಿಗಳಲ್ಲಿ ರಾಜ್ಯಸಭಾ ಸದಸ್ಯರು ಪ್ರೆಸೆಂಟ್ ಇರ್ತಾರೆ, ರಾಜ್ಯಸಭಾ ಸದಸ್ಯರು ಒಳಗೊಂಡಿರುತ್ತೆ. ಆದರೆ ಈ ಅಂದಾಜು ಸಮಿತಿಯಲ್ಲಿ ಯಾವುದೇ ರೀತಿಯಾದ ರಾಜ್ಯಸಭಾ ಸದಸ್ಯರು ಇರುವುದಿಲ್ಲ. ನೆಕ್ಸ್ಟ್, ಹುಗಿ ಯಂತ್ರದಲ್ಲಿ ಕುದಿಯುವ ನೀರಿನ ಉಷ್ಣತೆ ಹೆಚ್ಚಾಗಬಹುದು. ಏಕೆಂದರೆ ನೋಡಿ, ನೀರಿನಲ್ಲಿ ಅನೇಕ ಕರಗಿದ ವಸ್ತುಗಳಿರುತ್ತವೆ. ಆಪ್ಷನ್ಸ್ ಬಿ ನೋಡಿ, ಬಾಯ್ಲರ್ ಒಳಗೆ ಕಡಿಮೆ ಒತ್ತಡವಿರುತ್ತದೆ. ಸಿ ನೋಡಿ, ಬಾಯ್ಲರ್ ಒಳಗೆ ಹೆಚ್ಚಿನ ಒತ್ತಡವಿರುತ್ತದೆ. ಡಿ ನೋಡಿ, ಹುಗಿ ಯಂತ್ರದಲ್ಲಿನ ಬೆಂಕಿ ತುಂಬ ಹೆಚ್ಚಾಗಿರುತ್ತದೆ. ಸರಿಯಾದ ಉತ್ತರ ಆಪ್ಷನ್ ಸಿ. ಏನಪ್ಪ ಅಂದರೆ ಬಾಯ್ಲರ್ ಒಳಗಡೆ ಹೆಚ್ಚಿನ ಒತ್ತಡವಿರುತ್ತದೆ. ಪ್ರೆಷರ್ ಯಾವಾಗ ಜಾಸ್ತಿ ಆಗುತ್ತೋ ಆವಾಗ ಆಟೋಮೆಟಿಕ್ಕಾಗಿ ಉಷ್ಣಾಂಶ ಜಾಸ್ತಿ ಆಗ್ತಾ ಹೋಗುತ್ತೆ. ಹುಗಿ ಯಂತ್ರದಲ್ಲಿ ಕುದಿಯುವ ನೀರಿನ ಉಷ್ಣತೆಯು ಹೆಚ್ಚಾಗುತ್ತದೆ. ನಾವು ಯಾವುದಾದ್ರೂ ಫಾರ್ ಎಕ್ಸಾಂಪಲ್ ಪ್ರೆಷರ್ ಕುಕ್ಕರಲ್ಲಿ ನಾವು ಕುಕ್ಕರ್ನ ಬಾಯನ್ನು ಮುಚ್ಚಿ ಪ್ರೆಷರ್ ಜಾಸ್ತಿ ಆದಾಗ ಆ ಕುದಿಯುವ ಬಿಂದು ಹೆಚ್ಚಾಗುತ್ತದೆ, ಆವಾಗ ಆಹಾರ ಬೇಗವಾಗಿ ಬೇಯುತ್ತದೆ. ಇದು ಸಮೇತ ಅದೇ ರೀತಿಯಾದ ಒಂದು ಉದಾಹರಣೆ. ಈಗ ಬಾಯ್ಲರ್ ಒಳಗಡೆ ಒತ್ತಡ ಜಾಸ್ತಿ ಆಗುತ್ತದೆ, ಪ್ರೆಷರ್ ಜಾಸ್ತಿ ಆದಾಗ ಆ ನೀರಿನ ಉಷ್ಣತೆಯು ಸಮೇತ ಹೆಚ್ಚಾಗ್ತಾ ಹೋಗುತ್ತೆ. ನೆಕ್ಸ್ಟ್, ಈ ಕೆಳಗಿನ ಯಾವ ಪೋಷಕಾಂಶದ ಕೊರತೆಯಿಂದ ನಿರ್ಜಲೀಕರಣ ಉಂಟಾಗುತ್ತದೆ? ಡಿಹೈಡ್ರೇಷನ್ ಅಂತ ಕರಿತೀವಿ. ಯಾವ ಸಂದರ್ಭದಲ್ಲಿ ನಿರ್ಜಲೀಕರಣ ಅಂದರೆ ಅಯೋಡಿನ್ ಕೊರತೆಯಿಂದನೋ ಅಥವಾ ಸೋಡಿಯಂ ಕೊರತೆಯಿಂದ, ಕ್ಯಾಲ್ಶಿಯಂ ಕೊರತೆಯಿಂದ, ಕಬ್ಬಿಣಾಂಶ ಕೊರತೆಯಿಂದ. ಇದನ್ನು ಸುಮಾರು 3-4 PC ಎಕ್ಸಾಮ್ಗಳಲ್ಲಿ, ಯಾವುದೋ ಒಂದು PSI ಎಕ್ಸಾಮ್ಗಳಲ್ಲಿ ಸಮೇತ ಈ ಪ್ರಶ್ನೆಯನ್ನು ಕೇಳಿದ್ದಾರೆ. ಸೋಡಿಯಂ ಕೊರತೆಯಿಂದ. ಈ ಸೋಡಿಯಂ ಕೊರತೆಯಿಂದ ನಮ್ಮ ದೇಹದಲ್ಲಿ ನಿರ್ಜಲೀಕರಣ ಉಂಟಾಗುತ್ತದೆ. ಸೋಡಿಯಂ ಯಾವಾಗ ಕಡಿಮೆ ಆಗುತ್ತೋ ಆವಾಗ ಆಟೋಮೆಟಿಕ್ಕಾಗಿ ನಿರ್ಜಲೀಕರಣವು ಉಂಟಾಗುತ್ತದೆ. ನೆಕ್ಸ್ಟ್, ಈ ಕೆಳಗಿನ ಗುಲಾಮಿ ಸಂತತಿಯ ಸುಲ್ತಾನರ ಆಳ್ವಿಕೆಯ ಸರಿಯಾದ ಅನುಕ್ರಮವನ್ನು ಗುರುತಿಸಿ. ನಾವು ದೆಹಲಿ ಸುಲ್ತಾನರಲ್ಲಿ 5 ಸಂತತಿಗಳನ್ನು ಕಾಣ್ತೇವೆ. ಅಲ್ಲಿ ಮೊದಲನೆಯದೇ ಈ ಗುಲಾಮಿ ಸಂತತಿ, ಎರಡನೇದು ಖಿಲ್ಜಿ ಸಂತತಿ, ಮೂರನೇದು ತುಘಲಕ್ ಸಂತತಿ, ನಾಲ್ಕನೇದು ಸೈಯದ್ ಸಂತತಿ, ಐದನೇದು ಈ ಲೂದಿ ಸಂತತಿ, ಕೊನೆ ಸಂತತಿ. ಇಲ್ಲಿ ದೆಹಲಿ ಸುಲ್ತಾನರಲ್ಲಿ ಗುಲಾಮಿ ಸಂತತಿಯಲ್ಲಿರ್ತಕ್ಕಂತಹ ಕೆಲವೊಬ್ಬರು ರಾಜರುಗಳನ್ನು ಕೊಟ್ಟಿದ್ದಾರೆ, ಈ ಸಂತತಿಯ ಸುಲ್ತಾನರು. ಹಾಗಾದರೆ ಇವರ ಆಳ್ವಿಕೆಯನ್ನು ನಾವು ಸರಿಯಾದ ಕ್ರಮದಲ್ಲಿ ಬರೀಬೇಕು. ನೋಡಿ, ಆಪ್ಷನ್ಸ್ ನೋಡ್ತಾ ಹೋಗಿ. ನಾಸಿರುದ್ದೀನ್ ಮಹಮ್ಮದ್, ರಜಿಯಾ ಸುಲ್ತಾನ್, ಆರಂ ಶಾ, ಗಿಯಾಜುದ್ದೀನ್ ಬಲ್ಬನ್. ಸರಿಯಾದ ಉತ್ತರ ಆಪ್ಷನ್ಸ್ 1. ಅಂದರೆ ಆರಂ ಶಾ ಫಸ್ಟ್ ಬರ್ತಾನೆ, ಆರಂ ಶಾ ನಂತರ ಬರೋಳೆ ರಜಿಯಾ ಸುಲ್ತಾನ್ ಅವಳು ಬರ್ತಾಳೆ. ಆರಂ ಶಾ ಆದಮೇಲೆ ರಜಿಯಾ ಸುಲ್ತಾನ್ ಆದಮೇಲೆ ನಾಸಿರ್ ಉದ್ದೀನ್ ಮಹಮ್ಮದ್ ಬರ್ತಾನೆ. ನಾಸಿರ್ ಉದ್ದೀನ್ ಮಹಮ್ಮದ್ ಆದಮೇಲೆ ಗಿಯಾಸ್ ಉದ್ದೀನ್ ಬಲ್ಬನ್ ಬರ್ತಾನೆ. ಇದರಲ್ಲಿ ಪ್ರಮುಖವಾದ ಧೋರಣೆ ಈತ ಗಿಯಾಸ್ ಉದ್ದೀನ್ ಬಲ್ಬನ್. ಅದು ಗುಲಾಮಿ ಸಂತತಿಯ ಪ್ರಮುಖವಾದ ದೊರೆ ಗಿಯಾಜುದ್ದೀನ್ ಬಲ್ಬನ್. ಹಾಗಾದರೆ ಇನ್ನೊಂದ್ಸಲ ನೋಡೋಣ. ಫಸ್ಟು ಆರಂ ಶಾ ಬರ್ತಾನೆ, ಆರಂ ಶಾನ ನಂತರ ರಜಿಯಾ ಸುಲ್ತಾನ್ ಬರ್ತಾಳೆ, ರಜಿಯಾ ಸುಲ್ತಾನ್ ನಂತರ ನಾಸಿರ್ ಉದ್ದೀನ್ ಮಹಮ್ಮದ್ ಬರ್ತಾನೆ. ನಾಸಿರ್ ಉದ್ದೀನ್ ಮಹಮ್ಮದ್ ತನ್ನ ಮಗಳನ್ನು ಮದುವೆ ಮಾಡಿಕೊಟ್ಟು ಗಿಯಾಜುದ್ದೀನ್ ಬಲ್ಬನ್ಗೆ, ಗಿಯಾಸ್ ಉದ್ದೀನ್ ಬಲ್ಬನ್ ಆ ಸುಲ್ತಾನ ಸಂತತಿಯನ್ನು ತಾನು ಮುಂದುವರಿಸ್ತಾ ಹೋಗ್ತಾನೆ. ನೆಕ್ಸ್ಟ್, ಒಂದು ಎಕನಾಮಿಕ್ ಪ್ರಶ್ನೆ. ಪಾವತಿಗಳ ಬಾಕಿಯ ಚಾಲ್ತಿ ಲೆಕ್ಕವು ಇದನ್ನು ಒಳಗೊಳ್ಳುತ್ತದೆ.
ವ್ಯಾಪಾರ ಬಾಕಿ, ನಿವ್ವಳ ಹೂಡಿಕೆಗಳ ಆದಾಯಗಳು, ನಿವ್ವಳ ವರ್ಗಾವಣೆಗಳು. ಪಾವತಿಗಳ ಬಾಕಿಯ ಚಾಲ್ತಿಯು ಯಾವುದನ್ನೊಳಗೊಂಡಿರುತ್ತದೆ ಎಂದರೆ ಸರಿಯಾದ ಉತ್ತರ ವ್ಯಾಪಾರ ಬಾಕಿ, ನಿವ್ವಳ ಹೂಡಿಕೆಯ ಬಾಕಿ ಮತ್ತು ನಿವ್ವಳ ವರ್ಗಾವಣೆಗಳು. ಈ ಮೂರನ್ನೂ ಸಮೇತ ಈ ಪಾವತಿ ಬಾಕಿ ಚಾಲ್ತಿ ಲೆಕ್ಕವು ಒಳಗೊಂಡಿರುತ್ತದೆ. ನೆಕ್ಸ್ಟ್, ಈ ಕೆಳಗಿನ ಯಾವ ರಾಷ್ಟ್ರಗಳ ನಡುವೆ ಸಿಯಾಚಿನ್ ಗ್ಲೇಸಿಯರ್ ವಿವಾದವಿದೆ? ಭಾರತ ಮತ್ತು ಪಾಕಿಸ್ತಾನಗಳ ರಾಷ್ಟ್ರಗಳ ನಡುವೆ ಈ ಸಿಯಾಚಿನ್ ಗ್ಲೇಸಿಯರ್ನ ಒಂದು ಡಿಸ್ಪ್ಯೂಟನ್ನು ನಾವು ಕಾಣ್ತೇವೆ. ಈ ಕೆಳಗಿನವುಗಳಲ್ಲಿ ಯಾವುದು ಮಾಧ್ಯಮ ಶ್ರೇಣಿಯ ಮಲ್ಟಿ ಟಾರ್ಗೆಟ್ ಸರ್ಫೇಸ್ ಟು ಏರ್ ಮಿಸೈಲ್? ಸರ್ಫೇಸ್ ಟು ಏರ್ ನೋಡಿ, ಆಪ್ಷನ್ಸ್ ನೋಡಿ: ಅಗ್ನಿ, ಪೃಥ್ವಿ, ಆಕಾಶ್, ತ್ರಿಶೂಲ್. ಸರಿಯಾದ ಉತ್ತರ ಆಕಾಶ್. ಆಕಾಶ್ ಎನ್ನುವುದು ಇದು ಸರ್ಫೇಸ್ ಟು ಏರ್ ಮಿಸೈಲ್. ಅಗ್ನಿ ಎನ್ನುವುದು ಇದು ಬ್ಯಾಲಿಸ್ಟಿಕ್ ಮಿಸೈಲ್. ಅಗ್ನಿ ಇಸ್ ಆನ್ ಬ್ಯಾಲಿಸ್ಟಿಕ್ ಮಿಸೈಲ್. ಪೃಥ್ವಿ ಎನ್ನುವಂಥದ್ದು ಇದು ಸರ್ಫೇಸ್ ಟು ಸರ್ಫೇಸ್. ಇದು ಸರ್ಫೇಸ್ ಟು ಏರ್ ಆಕಾಶ್. ಪೃಥ್ವಿ ಸರ್ಫೇಸ್ ಟು ಸರ್ಫೇಸ್, ಭೂಮಿಯಿಂದ ಭೂಮಿಗೆ. ಇದು ಆಕಾಶ್ ಎನ್ನುವಂಥದ್ದು ಭೂಮಿಯಿಂದ ಆಕಾಶಕ್ಕೆ, ಅದಕ್ಕೋಸ್ಕರ ಆಕಾಶ್, ಅದು ಪೃಥ್ವಿ. ಇನ್ನು ದ ಮೋಸ್ಟ್ ಇಂಪಾರ್ಟೆಂಟ್ ಆ್ಯಂಡ್ ರಿಪೀಟೆಡ್ ಪ್ರಶ್ನೆ ನೋಡಿ: ಮೆಸೊಪೊಟೇಮಿಯಾ ನಾಗರಿಕತೆಯ ಹಳೆಯ ಹೆಸರು ಇರಾಕ್ ಎನ್ನುವಂಥದ್ದು. ಈ ಇರಾಕಿಗೆ ಹಳೆಯ ಹೆಸರಿರ್ತಕ್ಕಂಥ ಮೆಸೊಪೊಟೇಮಿಯಾ. ಪ್ರಸ್ತುತ ಈಗ ನಾವು ಇರಾಕ್ ಅಂತ ಕರಿತೇವೆ. ನೆಕ್ಸ್ಟ್, ಔರಂಗಾಬಾದ್ನಲ್ಲಿರುವ ಬೀಬಿಕಾ ಮಕಬರವನ್ನು ನಿರ್ಮಿಸಿದವರು ಯಾರು? ಅಜಮ್ ಶಾ, ನಿಜಾಮ್ ಶಾ, 1ನೇ ಬಹದ್ದೂರ್ ಶಾ, 2ನೇ ಆಲಂಗೀರ್. ಸರಿಯಾದ ಉತ್ತರ ಅಜಮ್ ಶಾ. ನೆಕ್ಸ್ಟ್, ಭಾರತದ ರಾಷ್ಟ್ರಗೀತೆಯನ್ನು ಮೊದಲ ಬಾರಿಗೆ ಹಾಡಲಾದ ವರ್ಷ ಯಾವುದು? ಸರಿಯಾದ ಉತ್ತರ 1911. 1911ರಲ್ಲಿ ಭಾರತದ ರಾಷ್ಟ್ರಗೀತೆಯನ್ನು ಮೊದಲ ಬಾರಿಗೆ ಹಾಡಲಾಯಿತು. 1911. ನೆಕ್ಸ್ಟ್, ಈ ಕೆಳಗಿನವುಗಳಲ್ಲಿ ಭಾರತದಲ್ಲಿ ನಿರ್ಮಿಸಲಾದ ಮೊದಲ ಜಲಾಂತರ್ಗಾಮಿ ಯಾವುದು? ಭಾರತದಲ್ಲಿ ನಿರ್ಮಿಸಿದ ಮೊದಲ ಜಲಾಂತರ್ಗಾಮಿ ಯಾವುದು? INS ಕದಂಬ, ವಿಕ್ರಮಾದಿತ್ಯ, ಶಲ್ಕಿ, ಶಕೂಲ್. ಸರಿಯಾದ ಉತ್ತರ INS ಶಲ್ಕಿ. ಈ INS ಶಲ್ಕಿ ಎನ್ನುವುದು ಭಾರತದಲ್ಲಿ ನಿರ್ಮಿಸಿದ ಮೊದಲ ಜಲಾಂತರ್ಗಾಮಿ. INS ಶಲ್ಕಿ. ನೆಕ್ಸ್ಟು, ಇಂಪರ್ಫೆಕ್ಟ್ ಎಂಬುದು ಈ ಕೆಳಗಿನ ಯಾರ ಆತ್ಮಚರಿತ್ರೆ? ಇಂಪರ್ಫೆಕ್ಟ್: ವೆಂಕಟೇಶ್ ಪ್ರಸಾದ್, ಸಂಜಯ್ ಮಂಜ್ರೇಕರ್, ಜಾವಗಲ್ ಶ್ರೀನಿವಾಸ್, ಸುಶೀಲ್ ಜೋಶಿ. ಸರಿಯಾದ ಉತ್ತರ ಸಂಜಯ್ ಮಂಜ್ರೇಕರ್. ಸಂಜಯ್ ಮಂಜ್ರೇಕರ್ ಅವರ ಪ್ರಮುಖವಾದ ಆತ್ಮಚರಿತ್ರೆ ಇಂಪರ್ಫೆಕ್ಟ್. ನೆಕ್ಸ್ಟ್, ಅಂತಾರಾಷ್ಟ್ರೀಯ ನ್ಯಾಯಾಲಯವು ಎಷ್ಟು ಜನ ನ್ಯಾಯಾಧೀಶರನ್ನು ಹೊಂದಿದೆ? ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್. ಇದು ನೆದರ್ಲ್ಯಾಂಡಿನ ಹೇಗಲ್ಲಿ ನಾವು ಕಾಣಬಹುದು ಇದರ ಕೇಂದ್ರ ಕಚೇರಿಯನ್ನು. ಪ್ರಸ್ತುತ ಇಲ್ಲಿರ್ತಕ್ಕಂಥ ಮುಖ್ಯ ನ್ಯಾಯಾಧೀಶರು ನಮ್ಮ ಭಾರತೀಯರೇ ಆಗಿದ್ದಾರೆ, ದಲ್ವೀರ್ ಸಿಂಗ್ ಅವರು. ಹಾಗಾದರೆ ಇಲ್ಲಿ ಎಷ್ಟು ಜನ ಸದಸ್ಯರು ಇದ್ದಾರೆ ಅಂದರೆ ಎಷ್ಟು ಜನ ನ್ಯಾಯಾಧೀಶರಿದ್ದಾರೆ ಅಂದರೆ ಟೋಟಲ್ 15 ಜನ. 15 ಜನ ನ್ಯಾಯಾಧೀಶರನ್ನು ಒಳಗೊಂಡಿದೆ ಅಂತಾರಾಷ್ಟ್ರೀಯ ನ್ಯಾಯಾಲಯ. ನೆಕ್ಸ್ಟ್, ಈ ಕೆಳಗಿನವುಗಳಲ್ಲಿ ಅಂಟಾರ್ಟಿಕಾವನ್ನು ತಲುಪಿದ ಮೊದಲ ಭಾರತೀಯ ವ್ಯಕ್ತಿ ಯಾರು? ಅಂಟಾರ್ಟಿಕಾವನ್ನು ತಲುಪಿದ ಮೊದಲ ಭಾರತೀಯ ವ್ಯಕ್ತಿ ಯಾರು? ನೋಡಿ, ರಾಕೇಶ್ ಶರ್ಮಾ, ಉಪೇಂದ್ರ ಭಟ್, ಮಿಹಿರ್ ಸೇನ್, ಗಿರಿರಾಜ್ ಸಿಂಗ್ ಸಿರೋಹಿ. ಸರಿಯಾದ ಉತ್ತರ ಗಿರಿರಾಜ್ ಸಿಂಗ್ ಸಿರೋಹಿ. ಇವರು ಅಂಟಾರ್ಟಿಕಾವನ್ನು ತಲುಪಿದ ಮೊದಲ ಭಾರತೀಯ ವ್ಯಕ್ತಿ.
ನೆಕ್ಸ್ಟ್ ಡಿ ಡಿ ಟಿ ಇದರ ವಿಸ್ತೃತ ರೂಪ ಏನು? ಡಿ ಡಿ ಟಿ ಇಲ್ಲಿ ಏನು ಸ್ವಲ್ಪ ಚೇಂಜ್ ಮಾಡಿರ್ತಾರೆ ಅಷ್ಟೇ, ಜಾಸ್ತಿ ಚೇಂಜ್ ಮಾಡಿರಲ್ಲ. ಅದರಿಂದ 4 ಆಪ್ಷನ್ಸ್ಗಳನ್ನ ಸರಿಯಾಗಿ ನೋಡ್ಕೋಬೇಕು. ಡಿ ಡಿ ಟಿ ನೋಡಿ ಸರಿಯಾದ ಉತ್ತರ ಡೈಕ್ಲೋರೋ, ಡೈಫಿನೈಲ್, ಟ್ರೈಕ್ಲೋರೋ ಈಥೇನ್. ಟ್ರೈಕ್ಲೋರೋ ಈಥೇನ್. ಇಲ್ಲಿ ನೋಡಿ ಮೀಥೇನ್ ಕೊಟ್ಟಿರ್ತಾನೆ, ಇಲ್ಲಿ ಟ್ರೈಕ್ಲೋರೋ ಎಲ್ಲ ಸೇಮ್ ಕೊಟ್ಟಿದ್ದಾನೆ. ಇದೊಂದು ಚೇಂಜ್ ಮಾಡ್ತಾ ಹೋಗ್ತಾನೆ, ಅದಕ್ಕೆ ನೆನ್ಪಿಟ್ಕೊಳ್ರಿ. ಡಿ ಅಂದರೆ ಡೈಕ್ಲೋರೋ, ಡೈಫಿನೈಲ್, ಟ್ರೈಕ್ಲೋರೋ ಈಥೇನ್. ನೆಕ್ಸ್ಟ್ ಈ ಕೆಳಗಿನಗಳಲ್ಲಿ ಪ್ರಸಿದ್ಧ ಮ್ಯಾಕ್ಬತ್ ನಾಟಕವನ್ನು ರಚಿಸಿದವರು ಯಾರು? ಸರಿಯಾದ ಉತ್ತರ ವಿಲಿಯಂ ಶೇಕ್ಸ್ಪಿಯರ್ ಅವರು. ಇಂಗ್ಲೀಷ್ನೊಳಗಡೆ ಈ ಮ್ಯಾಕ್ಬತ್ ಎನ್ನುವಂತಹ ನಾಟಕವನ್ನು ರಚಿಸಿದವರು ಪ್ರಸಿದ್ಧವಾದ ನಾಟಕಗಾರ ವಿಲಿಯಂ ಶೇಕ್ಸ್ಪಿಯರ್. ನೆಕ್ಸ್ಟ್ ಈ ಕೆಳಗಿನವರಲ್ಲಿ ಜೀವಮಾನ ಸಾಧನೆಗಾಗಿ 1992ರಲ್ಲಿ ಆಸ್ಕರ್ ಪ್ರಶಸ್ತಿಯನ್ನು ಪಡೆದ ಭಾರತದ ನಿರ್ದೇಶಕ ಯಾರು? ಆಪ್ಷನ್ಸ್ ನೋಡಿ: ಸಂಜಿತ್ ರೇ, ಮಣಿರತ್ನಂ, ಫಾರನ್ ಅಖ್ತರ್, ವಿಶಾಲ್ ಭಾರದ್ವಾಜ್. ಸರಿಯಾದ ಉತ್ತರ ಸಂಜಿತ್ ರೇ ಅವರು. ಇವರೇ ಮೊದಲ ನಿರ್ದೇಶಕರು. 1992ರಲ್ಲಿ ಇವರು ಆಸ್ಕರ್ ಪ್ರಶಸ್ತಿ ಯಾವುದರಲ್ಲಿ ಅಂದರೆ ನಿರ್ದೇಶಕಕ್ಕೋಸ್ಕರ, ನಿರ್ದೇಶಕಕ್ಕೋಸ್ಕರ ಪ್ರಶಸ್ತಿಯನ್ನು ಪಡ್ಕೊಳ್ತಾರೆ. ಇವರು ಸಂಜಿತ್ ರೇ ಅವರು. ನೆಕ್ಸ್ಟ್ ಈ ಕೆಳಗಿನಗಳಲ್ಲಿ ಭಾರತ ನಾನ್ ಅಲೈನ್ಡ್ ಮೂವ್ಮೆಂಟ್ ಸಬ್ಮಿಟ್ ನ್ಯಾಮ್ ನಾನ್ ಅಲೈನ್ಡ್ ಮೂವ್ಮೆಂಟ್, ಈ ನ್ಯಾಮ್ ಸಬ್ಮಿಟ್ನ ಆತಿಥ್ಯವನ್ನು ವಹಿಸಿದ್ದು ಎಷ್ಟನೇ ಶೃಂಗಸಭೆಯಲ್ಲಿ? ಸರಿಯಾದ ಉತ್ತರ 7ನೇ ಶೃಂಗಸಭೆಯಲ್ಲಿ ಭಾರತವು ನ್ಯಾಮ್ನ ಆತಿಥ್ಯವನ್ನು ವಹಿಸಿತ್ತು. ನೆಕ್ಸ್ಟ್ ನೋಡಿ, ಇದಕ್ಕೆ ಸರಿಯಾದ ಉತ್ತರ ಸೇನಾ ದಿನ ಯಾವಾಗ ಅಂತ ಕೇಳ್ತಾನೆ. ಜನವರಿ 15ರಂದು ನಾವು ಆರ್ಮಿ ಡೇ ಅನ್ನು ಆಚರಿಸ್ತೇವೆ. ಜನವರಿ 15ರಂದು ನಾವು ಪ್ರತಿ ವರ್ಷ ಆರ್ಮಿ ಡೇಯನ್ನು ಆಚರಿಸ್ತೇವೆ. ನೆಕ್ಸ್ಟ್ ಸೆನೆಟ್ ಎಂಬುದು ಈ ಕೆಳಗಿನ ಯಾವ ರಾಷ್ಟ್ರದ ಪಾರ್ಲಿಮೆಂಟ್ನ ಹೆಸರಾಗಿದೆ? ಸೆನೆಟ್ ನೋಡಿ: ಹಂಗೇರಿಯಾ, ಕ್ಯೂಬಾ, ಜರ್ಮನಿ, ಇಸ್ರೇಲ್. ಸರಿಯಾದ ಉತ್ತರ ಇಸ್ರೇಲ್. ಸೆನೆಟ್ ಎಂಬುದು ಇಸ್ರೇಲ್ನ ಒಂದು ಪಾರ್ಲಿಮೆಂಟ್ನ ಹೆಸರು. ನಮ್ಮ ಭಾರತದ ಪಾರ್ಲಿಮೆಂಟ್ನ ನಾವು ಪಾರ್ಲಿಮೆಂಟ್ ಅಂತಲೇ ಕರಿತೇವೆ, ಪಾರ್ಲಿಮೆಂಟ್. ಹಾಗೆ ಇಸ್ರೇಲ್ನವರು ಸೆನೆಟ್ ಅಂತ ಕರೀತಾರೆ, ಸೆನೆಟ್. ನೆಕ್ಸ್ಟ್ ಈ ಕೆಳಗಿನವರಲ್ಲಿ ಟ್ರಾನ್ಸ್ಫಾರ್ಮರನ್ನು ಸಂಶೋಧನೆ ಮಾಡಿದವರು ಯಾರು? ಟ್ರಾನ್ಸ್ಫಾರ್ಮರ್ ನೋಡಿ: ಮೈಕಲ್ ಫ್ಯಾರಡೆ, ಫ್ರಾನ್ಸಿಸ್ ಸ್ಮಿತ್, ಡೇವಿಡ್ ಬ್ರೆಜೆಲ್, ಜಾನ್ ಬ್ರೈಡ್. ಸರಿಯಾದ ಉತ್ತರ ಮೈಕಲ್ ಫ್ಯಾರಡೆ ಅವರು ಈ ಟ್ರಾನ್ಸ್ಫಾರ್ಮರನ್ನು ಡಿಸ್ಕವರ್ ಮಾಡ್ತಾರೆ. ನೆಕ್ಸ್ಟ್ ಭಾರತದ ಪ್ರಮುಖ ನಗರಗಳಲ್ಲಿ ಒಂದಾಗಿರ್ತಕ್ಕಂಥ ಈ ಗುವಾಹಟಿ, ಅಸ್ಸಾಂನ ಗುವಾಹಟಿ ಈ ಕೆಳಗಿನ ಯಾವ ನದಿಯ ದಡ ಮೇಲಿದೆ? ಈ ಥರ ಪ್ರಶ್ನೆಗಳು ಫಿಕ್ಸ್ ಒಂದಿದ್ದೇ ಇರುತ್ತೆ. ಪ್ರತಿ PC, PSI, FTA, STA ಆರ್ ಎನಿ KAS ಎಕ್ಸಾಮಲ್ಲಿ ಯಾವ ನದಿ ದಡದ ಮೇಲಿರುತ್ತೆ ಅಂತ ಕೇಳ್ತಾ ಹೋಗ್ತಾನೆ. ಗುವಾಹಟಿ. ಸರಿಯಾದ ಉತ್ತರ ಬ್ರಹ್ಮಪುತ್ರ ನದಿಯ ದಡದ ಮೇಲೆ ಈ ಅಸ್ಸಾಂನ ಗುವಾಹಟಿಯನ್ನು ನಾವು ಕಾಣಬಹುದು. ಹಾಗೂ ಈ ಪಶ್ಚಿಮ ಬಂಗಾಳದಲ್ಲಿರ್ತಕ್ಕಂಥ ಕೋಲ್ಕತ್ತಾ ಇದು ಯಾವ ನದಿ ದಡದ ಮೇಲಿದೆ ಅಂತ ಪ್ರತಿ ಸಲ ಕೇಳಿದ್ದಾನೆ. ಕಲ್ಕತ್ತಾವು ಅದು ಹೂಗ್ಲಿ ನದಿಯ ದಡದ ಮೇಲಿದೆ. ಹಾಗೆ ನಮ್ಮ PC ಎಕ್ಸಾಮ್ಗಳಲ್ಲಿ ಬರುತ್ತಾ ಹೆಂಗೆ ಕೇಳ್ತಾನೆ ಅಂದರೆ ಕರ್ನಾಟಕದ ಬಗ್ಗೆ ಕೇಳ್ತಾನೆ. ಫಾರ್ ಎಕ್ಸಾಂಪಲ್ ಶ್ರೀರಂಗಪಟ್ಟಣ ಅಥವಾ ಹರಿಹರ. ಶ್ರೀರಂಗಪಟ್ಟಣ ಯಾವ ನದಿಯ ದಡದ ಮೇಲಿದೆ? ಶ್ರೀರಂಗಪಟ್ಟಣ ಕಾವೇರಿ ನದಿಯ ದಡದ ಮೇಲಿದೆ. ಹಾಗೆ ಹರಿಹರ ಯಾವ ನದಿ ದಡದ ಮೇಲಿದೆ? ಹರಿಹರ ತುಂಗಾಭದ್ರಾ ನದಿ ದಡದ ಮೇಲಿದೆ. ನೆಕ್ಸ್ಟ್ ಎಟಿಮಾಲಜಿ ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ? ಎಟಿಮಾಲಜಿ
ನೋಡಿ, ಸಮುದ್ರಗಳ ವೈಜ್ಞಾನಿಕ ಅಧ್ಯಯನ, ರಹಸ್ಯ ಭಾಷೆ ಮತ್ತು ಬರಹಗಳ ಬಗ್ಗಿನ ಅಧ್ಯಯನ, ಶಬ್ದಗಳ ಮೂಲ ಮತ್ತು ಉಗಮದ ಅಧ್ಯಯನ, ವಸ್ತುಗಳ ಚಲನೆಯ ಬಗೆಗಿನ ಅಧ್ಯಯನ. ಸರಿಯಾದ ಉತ್ತರ ಶಬ್ದಗಳ ಮೂಲ ಮತ್ತು ಉಗಮದ ಅಧ್ಯಯನ. ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಇರುವಂತಹ ಸ್ಥಳ ಯಾವುದು? ಸರಿಯಾದ ಉತ್ತರ ಖಡಕ್ವಾಸ್ಲಾ. ಖಡಕ್ವಾಸ್ಲಾದಲ್ಲಿ ನಾವು ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿಯನ್ನು ಕಾಣಬಹುದು. ನೆಕ್ಸ್ಟ್, ಭಾರತ ಸ್ವತಂತ್ರಗೊಂಡ ಸಂದರ್ಭದಲ್ಲಿ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದವರು ಯಾರು? ಭಾರತ ಸ್ವತಂತ್ರಗೊಂಡ ಸಂದರ್ಭದಲ್ಲಿ ಸರಿಯಾದ ಉತ್ತರ JB ಕೃಪಲಾನಿಯವರು. JB ಕೃಪಲಾನಿಯವರು ಭಾರತ ಸ್ವತಂತ್ರಗೊಂಡ ಸಂದರ್ಭದಲ್ಲಿ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದರು. ಹಾಗಾದರೆ ಗೆಳೆಯರೆ, ಪ್ರಮುಖವಾದ ಪ್ರಶ್ನೆ, ಈ ಸೌರ ಕುಲುಮೆ ಮತ್ತು ವಾಹನ ಹೆಡ್ಲೈಟ್ಗಳಲ್ಲಿ ಯಾವ ದರ್ಪಣವನ್ನು ಬಳಸ್ತಾರೆ ಅಂತ. ಸೌರ ಕುಲುಮೆ ಮತ್ತು ವಾಹನ ಹೆಡ್ಲೈಟ್ಗಳಲ್ಲಿ ನೋಡಿ, ನಿಮ್ನ ದರ್ಪಣ, ಪೀನ ದರ್ಪಣ, ಸಮತಲ ದರ್ಪಣ, ಸೌರ ಕುಲುಮೆ ಮತ್ತು ವಾಹನಗಳ ಹೆಡ್ಲೈಟಲ್ಲಿ. 26ನೇ ಪ್ರಶ್ನೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನನ್ನ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ನಾನು ಇದಕ್ಕೆ ಸರಿಯಾದ ಉತ್ತರವನ್ನು ಮುಂದಿನ ವಿಡಿಯೋದಲ್ಲಿ ನೀಡುತ್ತೇನೆ. ಧನ್ಯವಾದಗಳು.